ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಿಮಗಾಗಿ ಕನ್ನಡ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾನು ಸೆಲೆಬ್ರಿಟೀಸ್ ಜೊತೆಗೆ ಊಟಕ್ಕೆ ಹೋಗ್ತಾ ಇದ್ದೀನಿ. ಗುರುಕಿರಣ್ ಆ್ಯಂಡ್ ಟೀಮ್ ಅವ್ರ ಜೊತೆ ಊಟ ಮಾಡುವಂಥ ಒಂದು ಅವಕಾಶ. ಅನುಪಮಾ ಭಟ್ ಅವರು ಬರ್ತಾ ಇದ್ದಾರೆ, ಅನುರಾಧ ಭಟ್ ಸಿಂಗರ್ ಅವರು ಇದ್ದಾರೆ, ಆ್ಯಂಡ್ ಅವರ ಜೊತೆ ತುಂಬ ಮ್ಯೂಸಿಷಿಯನ್ಸ್ ಕೂಡ ಬಂದಿದ್ದಾರೆ, ಆ್ಯಂಡ್ KGF ವೆಂಕಿ ಅವ್ರು ಕೂಡ ಬಂದಿದ್ದಾರೆ. ಇವರೆಲ್ಲರ ಜೊತೆ ಇವತ್ತಿನ ರಾತ್ರಿ ನನಗೆ ಒಂದು ಡಿನ್ನರ್ ಮಾಡುವಂಥ ಅವಕಾಶ ಕೊಟ್ಟಿರೋದು ಕನ್ನಡ ಭಾರತೀಯವರು ಅಂತ ಹೇಳ್ಬೋದು. ಈ ಒಂದು ಕಾನ್ಸರ್ಟ್ ಫಸ್ಟ್ ಹೇಗಿತ್ತು ಅಂತ ತೋರಿಸ್ತೀನಿ, ಅವರಿಲ್ಲಿ ಬಂದು ಹಾಡಿದ್ದು ಹೇಗಿತ್ತು, ಅದಾದಮೇಲೆ ಆ ಡಿನ್ನರ್ಗೆ ನಾನು ನಿಮ್ಮನ್ನೆಲ್ಲ ನನ್ನ ಜೊತೆ ಈ ವಿಡಿಯೋ ಮುಖಾಂತರ ಕರ್ಕೊಂಡು ಹೋಗ್ತೀನಿ. ನೋಡಿ ನನ್ನ ಎಕ್ಸೈಟ್ಮೆಂಟ್. ಇಡೀ ಫ್ಯಾಮಿಲಿಗೆ ನಮ್ಮ ಕಡೆಯಿಂದ ಜೋರಾಗಿ ಚಪ್ಪಾಳೆ. ಕಾನ್ಸರ್ಟ್ನ ನಡೆಸ್ಕೊಟ್ಟಿದ್ದು ಅನುಪಮಾ ಭಟ್ ಅವರು. ಇವ್ರನ್ನ ನಿಜವಾಗ್ಲೂ ನೋಡೋದಕ್ಕೆ ಸಿಕ್ಕಾಬಟ್ಟೆ ಖುಷಿ ಆಯಿತು. ಕನ್ನಡದವ್ರು ಅಂದಮೇಲೆ ನಮಗೆ ಅನುಪಮಾ ಭಟ್ ಮತ್ತು ಅನುಶ್ರೀ ಇಷ್ಟ ಅಲ್ವಾ? ಹಾಗೆ ಅಮೆರಿಕಾದಲ್ಲಿ ಕನ್ನಡ ಭಾರತೀಯವರು ಏನೇ ಆರ್ಗನೈಸ್ ಮಾಡಿದ್ರು ಈವೆಂಟ್ ಸ್ಟಾರ್ಟ್ ಆಗೋ ಮುಂಚೆ ಭರತನಾಟ್ಯ ಮತ್ತು ದೇವರ ಹಾಡುಗಳ ಮುಖಾಂತರ ನಾವು ಸ್ಟಾರ್ಟ್ ಮಾಡೋದು. ಬನ್ನಿ ಈ ಹುಡುಗಿರ್ನ ಮಾತಾಡ್ಸೋಣ. ಕನ್ನಡದಲ್ಲಿ ಹೇಳಿ. ನಾನು ಅನುಷಾ, ನನ್ನ ಹೆಸರು ವಿಹಿಕಾ, ನನ್ನ ಹೆಸರು ಈಕ್ಷಾ. ಏನ್ ಮಾಡ್ತೀರಾ ಇವತ್ತು ನೀವೆಲ್ಲ? ಇವತ್ತು ನಾವು ಭರತನಾಟ್ಯ ಮಾಡ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ ಈಗ. ಸೊ ಹೆಂಗ್ ಅನ್ಸ್ತಾ ಇದೆ ಗುರುಕಿರಣ್ ಅವ್ರ ಕಾನ್ಸರ್ಟ್ ಅಲ್ಲಿ ಡಾನ್ಸ್ ಮಾಡ್ತಿರೋದಕ್ಕೆ? ತುಂಬಾ ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ಸೊ ನೀವೆಲ್ಲ ಕನ್ನಡ ಚೆನ್ನಾಗಿ ಮಾತಾಡ್ತೀರಾ? ಹೌದನ್ನೇ ಬ್ಯಾಕ್ ಸ್ಟೇಜ್ ಅಲ್ಲಿ ಯಾರಿದ್ದಾರೆ ನೋಡಿ ನನ್ನ ಜೊತೆ. ಯಾರಿದು? ಹಲೋ ನವ್ಯ. ಹಲೋ ಶ್ವೇತಾ. ಏನ್ ಮಾಡ್ತಾ ಇದೀವಿ ಇವತ್ತಿಲ್ಲಿ? ಸೊ ನಾವಂತೂ ಫುಲ್ ಎಕ್ಸೈಟ್ ಆಗಿದ್ದೀವಿ ಗುರುಕಿರಣ್ ಪ್ರೋಗ್ರಾಮ್. ಸೊ ಮಕ್ಕಳೆಲ್ಲ ರೆಡಿ ಆಗಿದ್ದಾರೆ, ಡಾನ್ಸ್ ಎಲ್ಲ ಇದೆ. ನಾವು ಹೋಸ್ಟಿಂಗ್ ಕೂಡ ಮಾಡ್ತಾ ಇದ್ದೀನಿ. ಗುರುಕಿರಣ್ ಜೊತೆ ಶೇರಿಂಗ್ ದ ಸ್ಟೇಜ್. ಎಷ್ಟು ಲಕ್ಕಿ ಇರ್ಬೋದು. ನೈಸ್ ನವ್ಯ. ನವ್ಯ ವೇದ ಪುರಾಣಗಳ ಬಗ್ಗೆ ತುಂಬಾನೇ ಚೆನ್ನಾಗಿ ಮಾತಾಡ್ತಾಳೆ. ವಿಡಿಯೋನ ನೋಡಿಲ್ಲ ಅಂದ್ರೆ ನನ್ನ ಚಾನೆಲಲ್ಲಿ ನೀವು ನೋಡಬಹುದು. ಈ ಸಲ ಗುರುಕಿರಣ್ ಕಾನ್ಸರ್ಟ್ನ ಕನ್ನಡ ಭಾರತೀಯವರು ಆರ್ಗನೈಸ್ ಮಾಡಿದಾಗ ಒಂದು ಅಮೇಝಿಂಗ್ ಆಗಿರೋ ಒಂದು ಥಿಂಗ್ನ ಮಾಡಿದ್ರು. ಏನು ಗೊತ್ತಾ, ಅದು ಇಲ್ಲಿ ಎಷ್ಟೊಂದು ಜನ ನಮ್ಮ ಕನ್ನಡದ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ಅಥವಾ ಸೀನಿಯರ್ಸ್ ಇದ್ದಾರೆ ಅಂತ ಹೇಳ್ಬೋದು. ಅವ್ರನ್ನೆಲ್ಲ ಕರೆಸಿ ಅವ್ರಿಗೆ ಒಂದು ಅಪ್ರಿಸಿಯೇಷನ್ನ ಮಾಡಿದ್ರು. ಯಾಕೆ ಗೊತ್ತಾ, ಇವರೆಲ್ಲ ಒಂದು ಕಾಲದಲ್ಲಿ ಯಾವಾಗ ಫೋನು ಇಂಟರ್ನೆಟ್ ಏನೂ ಇರಲಿಲ್ಲ ಅಲ್ವಾ, ಲೈಕ್ ಮೊಬೈಲ್ ಇರಲಿಲ್ಲ. ಆ ಒಂದು ಟೈಮಲ್ಲಿ ಜಸ್ಟ್ ಒಂದು ಟೆಲಿಫೋನ್ ಮುಖಾಂತರ ಆವಾಗಿನ ಕಾಲದಿಂದನೇ ಕನ್ನಡ ಕಮ್ಯುನಿಟಿನ ನಡೆಸ್ಕೊಂಡು ಬಂದಿದ್ದಾರಂತೆ. ಹೇಳಿ, ಇದಷ್ಟು ಒಳ್ಳೆ ಜೆಸ್ಚರ್ ಅಲ್ವಾ? ಇಡೀ ಫ್ಯಾಮಿಲಿಗೆ ನಮ್ಮ ಕಡೆಯಿಂದ ಜೋರಾಗಿ ಚಪ್ಪಾಳೆ. ಯಾಕಂದ್ರೆ ಕನ್ನಡ ಮಣ್ಣಿನಿಂದ ಸಾವಿರಾರು ಕಿಲೋಮೀಟರ್ ದೂರ ಇದ್ರೂ ಕೂಡ ನಿಮ್ಮೆಲ್ಲರ ಭಾಷೆಯಲ್ಲಿ, ನಿಮ್ಮೆಲ್ಲರ ನಗುವಲ್ಲಿ, ನಿಮ್ಮೆಲ್ಲರ ಆತಿಥ್ಯದಲ್ಲಿ ಆ ಕನ್ನಡಿಗರ ಪ್ರೀತಿ ಕಾಣಿಸುತ್ತೆ, ಅಭಿಮಾನ ಕಾಣಿಸುತ್ತೆ. ಅದನ್ನ ನೋಡೋದೇ ಖುಷಿ ಆಗುತ್ತೆ. ಇಷ್ಟು ದೂರ ಬಂದರೂ ಕೂಡ ಆ ನಗು, ಆ ಪ್ರೀತಿ, ಅಭಿಮಾನಕ್ಕಾಗಿ ನಾವು ಕಾಯ್ತಾ ಇದ್ದಾಗ ಆ ನೋಡಿದ್ರ ಎಷ್ಟು ಚೆನ್ನಾಗಿತ್ತು ಅಲ್ವಾ ಕೇಳಕ್ಕೆ. ಇನ್ನು ನಾವು ಈ ಪ್ರೋಗ್ರಾಮ್ನ ಫುಲ್ ಅಟೆಂಡ್ ಮಾಡಿ ಇವರ ಮಾತುಗಳನ್ನ ಕೇಳಿದಾಗ ನಮ್ಗೆ ಎಷ್ಟು ಖುಷಿ ಆಯಿತು ಗೊತ್ತಾ. ಇವ್ರ ಜೊತೆಗೆ ನಾವು ಡಾನ್ಸ್ ಮಾಡಿದ್ವಿ, ಆ್ಯಂಡ್ ಡಿನ್ನರ್ ಅಂತೂ ಸೂಪರ್ ಆಗಿತ್ತು. ಸಚ್ ಹಂಬಲ್ ಪೀಪಲ್ ಗೊತ್ತಾ. ದ ಹೋಲ್ ಟೀಮ್ ವಾಸ್ ಸೋ ಡೌನ್ ಟು ಅರ್ತ್. ನಮ್ಮ ಜೊತೆ ಎಲ್ಲ ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಮುಂದೆ ಹೋಗ್ತಾ ಹೋಗ್ತಾ ನೀವೇ ನೋಡ್ಬೋದು. ಕಾನ್ಸರ್ಟ್ ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ನನ್ನ ಫ್ರೆಂಡ್ಸ್ ಮುಂದೆ ಹೋಗಿ ಡಾನ್ಸ್ ಮಾಡ್ತಾ ಇದ್ವಿ. ಏನು ಮಾಡ್ತಾ ಇದ್ದೀನಿ ಅಂದರೆ ಬ್ಯಾಕ್ ಸ್ಟೇಜಲ್ಲಿ ಇದ್ದೀನಿ. ಆರ್ಟಿಸ್ಟ್ ಎಲ್ಲ ಬಂದ ತಕ್ಷಣ ಅವ್ರನ್ನೆಲ್ಲ ಮಾತಾಡ್ಸೋಣ, ಆ್ಯಂಡ್ ಅವ್ರಿಗೆ ಸಿಯಾಟಲ್ ಇಷ್ಟ ಆಯ್ತಾ ಅಂತ ಕೇಳೋಣ ಅಂತ ಇಲ್ಲಿದ್ದೀನಿ. ತುಂಬ ಸುಸ್ತಾಗಿದ್ರು, ಆದರೂ ನಾನು ಮಾತಾಡಿಸಿದಾಗ ಸಂತೋಷ್ ವೆಂಕಿ ಸರ್ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ನೀವೇ ನೋಡಿ. ಸೊ ನಿಮ್ಗೆ ಹೇಳಿ, ಸಿಯಾಟಲ್ ಹೇಗೆ ಅನ್ನಿಸ್ತಾ ಇದೆ? ಚೆನ್ನಾಗಿ ಅನ್ನಿಸ್ತಾ ಇದೆ. ಚಳಿ ಇದೆ. ಫಸ್ಟ್ ಟೈಮು ಸುಸ್ತಾಗಿದೆ ತುಂಬಾ. ಶಿಕಾಗೋಲ್ಲಿ ಇನ್ನೂ ಚಳಿ ಇತ್ತು, ಮಂಜು ಬೀಳ್ತಾ ಇತ್ತು. ಇಲ್ಲಿ ಸ್ವಲ್ಪ ಅದಿಲ್ಲ ಅಲ್ವಾ? ನಮ್ಮ ಬೋರಿಂಗ್ ಸಿಯಾಟಲ್ಗೆ ಬಂದು ಅಮೇಝಿಂಗ್ ಕಾನ್ಸರ್ಟ್ ಮಾಡಿದ್ದಕ್ಕೆ ಸೊ ಥ್ಯಾಂಕ್ ಯು ಸೊ ಮಚ್.
ಈ ಒಂದು ಕಾನ್ಸರ್ಟ್ ಹಾಗೂ ಹಲವಾರು ಕನ್ನಡದ ಇವೆಂಟ್ಗಳು ಸಿಯಾಟಲಲ್ಲಿ ನಡೆಯುತ್ತಲ್ವಾ, ಆ ಇವೆಂಟ್ಗೆಲ್ಲ ಒನ್ ಆಫ್ ದ ಸ್ಪಾನ್ಸರರ್ಸ್ ಬಂದ್ಬಿಟ್ಟು ಪ್ರಕಾಶ್ ಗೌಡ ಸರ್. ಇವ್ರದ್ದು ಒಂದು ರಿಯಲ್ ಎಸ್ಟೇಟ್ ಕಂಪನಿ ಇದೆ, ಅದ್ರ ಮುಖಾಂತರ ಇವರು ಇಲ್ಲಿ ನಮಗೆ ಸ್ಪಾನ್ಸರ್ ಮಾಡ್ತಾರೆ. ವಿಜಯ್ ಸರ್ ಹೆಂಗಿತ್ತು ಇವೆಂಟ್? ಸೂಪರ್ ಆಗಿ ಸರ್, ಎಲ್ಲ ಆಫ್ ಸ್ಕ್ರಿಪ್ಟ್ ಇವತ್ತು ಸ್ಕ್ರಿಪ್ಟ್ ಪ್ರಕಾರ ಯಾವ್ದು ಹೋಯ್ತಾ. ಕಾನ್ಸರ್ಟ್ ಆಗಿದ್ದ ನೆಕ್ಸ್ಟ್ ಡೇ ಏನಿತ್ತು ಅಂದರೆ, ಈ ಎಲ್ಲ ನಮ್ಮ ಸೆಲೆಬ್ರಿಟೀಸ್ ಜೊತೆ ನಮಗೆ ಡಿನ್ನರ್ ಇವೆಂಟ್ ಇತ್ತು. ಅಲ್ಲಿ ನಾವೆಲ್ಲ ಹೋಗಿ ಅವ್ರ ಜೊತೆ ಊಟ ಮಾಡಿದ್ವಿ, ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡ್ವಿ. ನೀವು ನೋಡ್ತಾ ಇರ್ಬೋದು ಅವ್ರು ಎಷ್ಟು ಹಂಬಲ್ ಆಗಿ ಎಲ್ಲರ ಜೊತೆನೂ ಮಾತಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದ ನಾನು ಸೆಲೆಬ್ರಿಟಿ ಅನ್ನೋ ಒಂದು ಆ್ಯಟಿಟ್ಯೂಡ್ ಆಗಲಿ ಏನೂ ತೋರಿಸ್ತಾ ಇರಲಿಲ್ಲ. ಇಟ್ ವಾಸ್ ರಿಯಲಿ ನೈಸ್. ನಮ್ಮ ಜೊತೆ ನಮ್ಮಲ್ಲಿ ಒಬ್ಬರಾಗಿ ಅವರು ಬೆರೆತರು ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ನಾವು ಫೋಟೋ ತೆಗೆಸ್ಕೋಬೇಕಾದ್ರೂ ನಾವೆಲ್ಲ ಅಲ್ಲಿ ಒಂದು ಸ್ವಲ್ಪ ಜೋಕ್ ಮಾಡಿಕೊಂಡು, ಯಾಕಂದರೆ ಸಿಯಾಟಲಲ್ಲಿ ಎಷ್ಟು ಚಳಿ ಅಲ್ವಾ, ಅವ್ರಿಗೆಲ್ಲ ನಾವು ಹೇಳ್ತಾ ಇದ್ವಿ ನಾವು ಹೆಂಗಿರ್ಬೋದು ಇಲ್ಲಿ ನೀವೇ ಹೇಳಿ ಅಂತ. ಸೊ ತುಂಬಾ ನಗಾಡ್ಕೊತ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಈ ಒಂದು ಡಿನ್ನರ್ ಅಂತ ಹೇಳ್ಬೋದು. ಇಟ್ ವಾಸ್ ಸೋ ಮೆಮೊರೇಬಲ್. ಆ್ಯಂಡ್ ನಾನು ಅವತ್ತಿಲ್ಲಿ ಇನ್ನಾನ ಕರ್ಕೊಂಡು ಹೋಗಿರಲಿಲ್ಲ, ಬಿಕಾಸ್ ಚಳಿನಲ್ಲಿ ನಾನು ಕರ್ಕೊಂಡು ಬಂದಿರಲಿಲ್ಲ. ಆ್ಯಂಡ್ ಇದು ಜಸ್ಟ್ 2 hours ಈವೆಂಟ್ ಆಗಿರೋದ್ರಿಂದ ನಾನು ಬೇಗ ಬಂದು ವಾಪಸ್ ಮನೆಗೆ ಹೋದೆ. ದಿಸ್ ಇಸ್ ಮೈ ಎಂಟೈರ್ ಏನಂತಾರೆ, ನನ್ನ ವೆರಿ ಕ್ಲೋಸ್ ಫ್ಯಾಮಿಲಿ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾವೆಲ್ಲ ಸೇರಿ ಒಂದು ಗ್ರೂಪ್ ಫೋಟೋನ ತೆಗೆಸ್ಕೊಳ್ತಾ ಇದ್ವಿ. ಆ್ಯಂಡ್ ಇಲ್ಲಿ ನಾವು ಸಾಕಷ್ಟು ವೆರೈಟಿ ಫುಡ್ನ ಕೂಡ ಮಾಡಿಸಿದ್ರು. ಅದನ್ನು ಕೂಡ ಈ ವಿಡಿಯೋನಲ್ಲಿ ನಾನು ಕವರ್ ಮಾಡ್ತೀನಿ. ಈಗ ಏನೆಲ್ಲ ನೋಡ್ತಾ ಇದ್ದೀರಲ್ಲ ನೀವು, ಅದರಲ್ಲಿ ನೀವು ಗೆಸ್ ಮಾಡಿ ಇದರಲ್ಲಿ ಯಾರನ್ನೆಲ್ಲ ನೀವು ನನ್ನ ಸೀಮಂತದ ವಿಡಿಯೋನಲ್ಲಿ ನೋಡಿದ್ದೀರಾ ಅಂತ. ಅಮೆರಿಕಾದಲ್ಲಿ ನಾನು ಸೀಮಂತ ಮಾಡ್ಕೊಂಡಾಗ ಮೋಸ್ಟ್ ಆಫ್ ದೆಮ್ ಬಂದಿದ್ರು. ಸೊ ಇಲ್ಲೆಲ್ಲ ಏನು ನಡೀತಾ ಇದೆ ಅಂದರೆ, ಸೆಲೆಬ್ರಿಟಿ ಜೊತೆ ಫೋಟೋ ತೆಕ್ಕೊಳ್ತಾ ಇದ್ದಾರೆ. ಅನುಪಮ ಅವರಿದ್ದಾರೆ, ಸಿಂಗರ್ ಅನುರಾಧ ಅವರಿದ್ದಾರೆ, ಗುರುಕಿರಣ್ ಅವರಿದ್ದಾರೆ. ಅವ್ರ ಜೊತೆ ಎಲ್ಲರೂ ಫೋಟೋ ತೆಕ್ಕೊಳ್ತಾ ಸಖತ್ತು ಖುಷಿಯಾಗಿದ್ದಾರೆ ಎಲ್ಲರೂ. ಆ ಕಡೆ ಡಿನ್ನರ್ ಕೂಡ ಅರೇಂಜ್ ಮಾಡಿದ್ದಾರೆ, ಡಿನ್ನರ್ ಮಾಡ್ತೀನಿ. ಸೊ ಎಲ್ಲರೂ ಫಸ್ಟು ಫೋಟೋಸ್ನೆಲ್ಲ ತೆಗೆಸ್ಕೊಳ್ತಾ ಇದ್ದಾರಲ್ವಾ. ಬಟ್ ಇಲ್ಲಿ ನೋಡಿ, ಒಬ್ಬರು ಜಾಸ್ತಿ ಸೆಲೆಬ್ರಿಟಿ ಜೊತೆ ಇಂಟ್ರಾಕ್ಷನ್ ಇರುತ್ತೆ, ಹಂಗಂತ ಮುಂಚೆನೇ ಊಟ ಮಾಡ್ತಾ ಇದ್ದಾರೆ. ಈ ಒಂದು ಇವೆಂಟ್ನ ಹೈಲೈಟ್ ಏನು ಗೊತ್ತಾ, ಒಂದು ಕಡೆ ಸೆಲೆಬ್ರಿಟೀಸ್ ಜೊತೆ ಊಟ ಮಾಡ್ತಾ ಇದ್ದೀವಿ, ಮುಂದೆ ಆ ಕ್ಲಿಪ್ಸ್ನ ನೀವೇ ನೋಡ್ತೀರಾ. ಅದರ ಜೊತೆಗೆ ಊಟ ಮತ್ತು ಅದರ ಟೇಸ್ಟ್, ಇಟ್ ವಾಸ್ ಅಮೇಝಿಂಗ್. ಈ ರೀತಿಯಾದ ಒಂದು ಡಿನ್ನರ್ ನನಗೆ ಅಮೇರಿಕಾನಲ್ಲಿ ಸಿಗ್ತಾ ಇದೆ ಅನ್ನೋದೇ ಸಿಕ್ಕಾಬಟ್ಟೆ ಖುಷಿ ಆಯಿತಾ. ಇವಾಗ ಸ್ಟಾರ್ಟಿಂಗಲ್ಲಿ ನಾವು ಮದ್ದೂರು ವಡೆ ಮತ್ತು ಪೊಟೇಟೊ 65 ಅಂತ ಮಾಡಿದರು, ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಐ ರಿಯಲಿ ಲೈಕ್ಡ್ ಇಟ್. ಅನ್ನೋದ್ರ ಜೊತೆ ಚಟ್ನಿ ಇತ್ತು. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಜೊತೆ ನಾನು ಒಂದು ಶೇರ್ ಮಾಡ್ಕೋಬೇಕು. ನಾನು ಕನ್ನಡ ಭಾರತಿಗೆ ವಾಲಂಟಿಯರಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 1.5 ವರ್ಷ ಆಗಿದೆ. ಆವಾಗಿಂದ ನನಗೆ ಒಂದು ದೊಡ್ಡ ಕನ್ನಡದ ಫ್ಯಾಮಿಲಿನೇ ಸಿಕ್ಕಿದೆ ಅಂತ ನಾನು ಹೇಳ್ಬೋದು. ಇಲ್ಲಿ ನಾವೆಲ್ಲ ಎಷ್ಟು ಚೆನ್ನಾಗಿ ಎವ್ರಿ ವೀಕೆಂಡ್ ಮೀಟ್ ಮಾಡ್ತೀವಿ, ಇವೆಂಟ್ಸ್ನ ಪ್ಲ್ಯಾನ್ ಮಾಡ್ತೀವಿ, ಹೇಗೆ ನಾವು ಸ್ಪಾನ್ಸರರ್ಸ್ನ ಅಪ್ರೋಚ್ ಮಾಡಬೇಕು, ಯಾವ ರೀತಿಯಾಗಿ ಮಾಡಿದ್ರೆ ಜನರಿಗೆ ಇಷ್ಟ ಆಗುತ್ತೆ, ಇವೆಲ್ಲವನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಇಟ್ ಇಸ್ ಸೋ ಅಮೇಝಿಂಗ್. ನಿಮಗೆ ಯಾರಾದರೂ US ಅಲ್ಲಿದ್ದು ಅವ್ರು ಸಿಯಾಟಲಲ್ಲಿದ್ದರೆ ಪ್ಲೀಸ್ ನನ್ನ ಕಾಂಟ್ಯಾಕ್ಟ್ ಮಾಡಿ. ಐ ವಿಲ್ ಲೆಟ್ ಯು ನೋ ಹೇಗೆ ನೀವು ವಾಲಂಟಿಯರ್ ಮಾಡ್ಬೋದು ಅಪ್ಕಮಿಂಗ್ ಪ್ರೋಗ್ರಾಮ್ಸ್ಗೆ ಅಂತ. ಸೊ ಹಿಯರ್ ಆರ್ ಮೈ ವೆರಿ ಸ್ಪೆಷಲ್ ಕ್ಲಿಪ್ಸ್. ನನ್ನ ಜೊತೆ ಯಾರೆಲ್ಲ ಇದ್ದಾರೆ ಅಂತ ನೀವು ನೋಡ್ಬೋದು. ಇನ್ಫ್ಯಾಕ್ಟ್ ಯಾರೆಲ್ಲರ ಜೊತೆ ನನಗೆ ಒಂದು ಟೇಬಲ್ನ ಶೇರ್ ಮಾಡೋದಕ್ಕೆ ಆಪರ್ಚುನಿಟಿ ಸಿಕ್ತು ಅಂತ ನೀವು ನೋಡ್ಬೋದು. ಆಲ್ ದ ಆರ್ಟಿಸ್ಟ್, ದ ಎಂಟೈರ್ ಟೀಮ್ ಇಲ್ಲಿದ್ದಾರೆ. ಆ್ಯಂಡ್ ಅವ್ರ ಜೊತೆ ಎಲ್ಲ ನಾನು ಊಟ ಮಾಡಬೇಕಾದ್ರೆ ಜನರಲ್ ಆಗಿ ಮಾತಾಡ್ತಾ ಇದ್ರು, ಮೋಸ್ಟ್ಲಿ ವೆದರ್ ಬಗ್ಗೆ. ಆ್ಯಂಡ್ ನಾನು ನಮ್ಮ ಸಿಂಗರ್ ಅನುರಾಧ ಭಟ್ ಅವ್ರಿಗೆ ಕೇಳಿದ್ದೇನೆಂದರೆ, ಅಷ್ಟು ಸ್ವೀಟಾಗಿದೆಯಲ್ಲ ನಿಮ್ಮ ವಾಯ್ಸು, ಹೇಗೆ ನೀವು ಅದನ್ನು ಮೇಂಟೈನ್ ಮಾಡ್ತೀರಾ ಅಂತೆಲ್ಲ ಕೇಳ್ತಾ ಇದ್ದೆ. ಅವರು ಹೇಳ್ತಾಯಿದ್ರು, ಯಾವತ್ತೂ ಸ್ವಲ್ಪ ವಾರ್ಮ್ ವಾಟರ್ ಕುಡಿಯೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಯಾವಾಗಲೂ ಬೆಚ್ಚಗಿರೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ವೆರಿ ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್ಸ್. ಗುರುಕಿರಣ್ ಸರ್ ಕೂಡ ಹಾಗೆ ತುಂಬಾ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಹಾಗೆ ವಿಡಿಯೋನಲ್ಲಿ ಅವ್ರ ಮಗನ್ನ ನೀವು ಸ್ಪಾಟ್ ಮಾಡಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಒಟ್ಟಿನಲ್ಲಿ ಅವತ್ತಿನ ರಾತ್ರಿ ವಾಸ್ ಅಮೇಝಿಂಗ್. ಊಟಕ್ಕೆ ಏನೆಲ್ಲ ಇತ್ತು ಅಂತ ತೋರಿಸ್ತೀನಿ ನೋಡಿ. ಹೆಣ್ಗಾಯಿ ಪಲ್ಯ, ಚಪಾತಿ, ಬಿಸಿಬೇಳೆ ಬಾತ್, ಪೊಟೇಟೊ 65, ಬೂಂದಿ ಇತ್ತು ಆ್ಯಂಡ್ ಪಾಪಡ್ ಇತ್ತು, ಅನ್ನ, ಸಾರು, ರಸಮ್,
ಹಾಗೂ ಇನ್ನೊಂದು ಪಲ್ಯ ಇತ್ತು, ಅದೇನಂತ ನಂಗೆ ನೆನಪಾಗ್ತಾ ಇಲ್ಲ. ಬಟ್ ಇಟ್ ವಾಸ್ ಅನ್ ಅಮೇಝಿಂಗ್ ಫುಡ್ ಆ್ಯಂಡ್ ಐ ಹ್ಯಾಡ್ ಸೋ ಮಚ್ ಫನ್ ಅಂತ ಹೇಳ್ಬೋದು. ಅವತ್ತು ರಾತ್ರಿ ಹೋಗಿದ್ದು 2 ಅವರ್ ಆದ್ರೂ ಇಟ್ ವಾಸ್ ವೆರಿ ವೆರಿ ಮೆಮೊರೇಬಲ್. ಆಲ್ ಮೈ ಫೇವ್ರೆಟ್ ಪೀಪಲ್ ಆರ್ ಹಿಯರ್ ಆ್ಯಂಡ್ ನಾವು ನಮ್ಮ ಒಂದು ಟೀನೇಜಲ್ಲಿ ಇರಬೇಕಾದ್ರೆ ಕೇಳಿರುವಂಥ ಗುರುಕಿರಣ್ ಸರ್ ಅವರ ಹಾಡು ಅದನ್ನೆಲ್ಲ ಕೇಳಿ ವಾಪಸ್ ಇಟ್ ವಾಸ್ ಜಸ್ಟ್ ಟೋಟ್ಲಿ ವರ್ತ್ ಇಟ್ ಅಂತ ಹೇಳ್ಬೋದು. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.